ದಾವಣಗೆರೆಯಲ್ಲಿ ಮದುವೆ ಮನೆಯಲ್ಲಿ ಕಳ್ಳತನ ನಡೆದಿದೆ. ಮದುವೆ ದಿನವೇ ಹಣ ಆಭರಣ ಕದ್ದಿದ್ದಾರೆ ಕಳ್ಳರು. ದಾವಣಗೆರೆಯ ಬೇತೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು, ದಾವಣಗೆರೆಯಲ್ಲಿ ಮದುವೆ ಮನೆಯಲ್ಲೇ ಕಳ್ಳತನ ಮಾಡಿ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ ಕಳ್ಳರು. ಮದುವೆ ದಿನವೇ ಹಣ ಆಭರಣ ಕದ್ದೊಯ್ದಿದ್ದಾರೆ ಕಳ್ಳರು. ದಾವಣಗೆರೆಯ ಬೇತೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು, ದರೋಡೆಕೋರರು ಬಂದಿದ್ದಾರೆ, ತಮ್ಮ ಕಳ್ಳತನವನ್ನ ಕೈ ಚಳಕವನ್ನ ತೋರಿಸಿದ್ದಾರೆ. ಅಲ್ಲಿ 130 ಗ್ರಾಂ ಬಂಗಾರ, 1.5 ಕೆಜಿ ಬೆಳ್ಳಿ, 4.5 ಲಕ್ಷ ಹಣವನ್ನ ಕಳವು ಮಾಡಿದ್ದಾರೆ ಕಳ್ಳರು. ಚನ್ನಪ್ಪ ಅನ್ನುವವರ ಮನೆಯಲ್ಲಿ ಈ ಒಂದು ದರೋಡೆ ಪ್ರಕರಣ ಆಗಿರೋದು. ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಮದುವೆ ಹಿನ್ನೆಲೆ ಕಲ್ಯಾಣ ಮಂಟಪದಲ್ಲಿತ್ತು ಕುಟುಂಬ, ಆದ್ರೆ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದಂತಹ ಈ ಕಳ್ಳರು ಕಳ್ಳತನವನ್ನ ಮಾಡಿದ್ದಾರೆ. ಚನ್ನಪ್ಪ ಅವರ ಪುತ್ರನ ಮದುವೆ ಇತ್ತು ಅಂತ ಹೇಳಿ ಇಡೀ ಕುಟುಂಬಸ್ಥರು ಕಲ್ಯಾಣ ಮಂಟಪಕ್ಕೆ ಹೋಗಿದ್ರು. ಆಗ ಮನೆಗೆ ಬೀಗ ಹಾಕಿತ್ತು ಅನ್ನೋದನ್ನ ಗಮನಿಸಿದಂತಹ ಕಳ್ಳರು ಅಲ್ಲಿ ಮದುವೆ ಮಂಟಪದ ಸಂಭ್ರಮದಲ್ಲಿದ್ದಂತಹ ಮನೆಯವರಿಗೆ ಒಂದು ದೊಡ್ಡ ಶಾಕ್ ಅನ್ನೇ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಯಾವಾಗ ಈಗ ಕಳ್ಳತನ ಆಗಿರೋದು, ಆರೋಪಿಗಳ ಪತ್ತೆಗೆ ಪೊಲೀಸರು ಏನಾದರೂ CCTVಗಳೇನಾದರೂ ನೋಡಿದಾರಾ, ಯಾರು ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ? ಏನು ಎಲ್ಲರೂ ಕೂಡ ಮದುವೆ ಸಂಭ್ರಮದಲ್ಲಿ ಇದ್ದದನ್ನ ಕಂಡುಬಿಟ್ಟೆ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಬೇತೂರು ಗ್ರಾಮದ ಚೆನ್ನಪ್ಪ ಅಂತ ಹೇಳಿದ್ರು, ಅವರ ಮಗನ ಮದುವೆ ಇತ್ತು. ನಿನ್ನೆ ನೈಟ್ ಎಲ್ಲರೂ ಕೂಡ ಮನೆ ಲಾಕ್ ಮಾಡಿ ಮದುವೆಗೆ ಕಲ್ಯಾಣ ಮಂಟಪಕ್ಕೆ ಹೋಗಿದ್ರು. ಅದನ್ನ ನೋಡಿ ಯಾರು ಬೆಳಗಿನ ಜಾವ 3ರಿಂದ 3:30 ಸುಮಾರಿಗೆ ಏನು ಮನೆಯಲ್ಲಿದ್ದಂತಹ 4.5 ಲಕ್ಷ ಹಣ ಹಾಗೂ 13 ತೊಲೆ ಬಂಗಾರ ಮತ್ತು 1.5 ಕೆಜಿ ಬೆಳ್ಳಿಯನ್ನು ಕೂಡ ಕದ್ದೊಯ್ದಿದ್ದಾರೆ. ಈಗ ಸದ್ಯ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದಲ್ಲದೆ ಕೂಡ ಏನು ಡಾಗ್ ಸ್ಕ್ವಾಡ್ ಇರ್ಬೋದು, ಫಿಂಗರ್ ಪ್ರಿಂಟ್ ತಂಡ ಇರ್ಬೋದು, ಎಲ್ಲೂ ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಏನು ಗ್ರಾಮದ ಹೊರವಲಯದಲ್ಲಿ ಇರತಕ್ಕಂತ ಮತ್ತೆ ಔಟು ಯಾವ್ದು ರೋಡ್ಗಳಿದೆ ಎಲ್ಲೂ ಕೂಡ ಈಗ CC ಕ್ಯಾಮೆರಾವನ್ನು ಪರಿಶೀಲನೆ ಮಾಡ್ಲಿಕ್ಕೆ ಪೊಲೀಸರು ಹೋಗಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ಸಿದ್ದು ಸಂಪುಟಕ್ಕೆ ಸರ್ಜರಿ, ಯಾರು ಇನ್ ಯಾರು ಔಟ್? ಹೈಕಮಾಂಡ್ಗೆ ರಿಪೋರ್ಟ್ ಕಾರ್ಡ್, ಸಚಿವರಿಗೆ ಶುರುವಾಯಿತು ಟೆನ್ಷನ್. ಬಜೆಟ್ ಬಳಿಕ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗಿದೆ. ಘಟಾನುಘಟಿ ಸಚಿವರಿಗೆ ಹೈಕಮಾಂಡ್ ಶಾಕ್ ಅನ್ನ ನೀಡಲಿದ್ದು, ಹೈಕಮಾಂಡ್ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಂಡಿದೆ. ಹಾಗಾದ್ರೆ ಸಂಪುಟದಿಂದ ಯಾರಿಗೆ ಕೋಕ್ ನೀಡಲಾಗುತ್ತೆ, ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುತ್ತೆ ಅನ್ನುವ ಕುತೂಹಲ ಕೂಡ ಇದೆ. ಹೈಕಮಾಂಡ್ ಕೈ ಸೇರಿದೆ ರಿಪೋರ್ಟ್ ಕಾರ್ಡ್, ಸಚಿವರು ಏನೇನ್ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಈಗಾಗಲೇ ರಿಪೋರ್ಟ್ ಕಾರ್ಡ್ ಅಲ್ಲಿ ಇದೆ. 7 ಸಚಿವರನ್ನ ಕೈ ಬಿಡಲು ಈಗಾಗಲೇ ಹೈಕಮಾಂಡ್ ಚಿಂತನೆಯನ್ನ ಮಾಡಿದೆ ಈ ರಿಪೋರ್ಟ್ ಕಾರ್ಡ್ ಮಾನದಂಡದ ಮೇಲೆ. ಸೊ ಈಗ ರಿಪೋರ್ಟ್ ಕಾರ್ಡ್ ಅಲ್ಲಿ ಅವ್ರು ಮಾಡಿರುವಂತಹ ಕೆಲಸ ಕಾರ್ಯಗಳು ಆಗಿರ್ಬೋದು, ಅಥವಾ ಈಗಾಗಲೇ ಯಾರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಜನರ ಹತ್ರ ಹೆಚ್ಚಾಗಿ ಇದ್ದಾರೆ, ಅಭಿವೃದ್ಧಿಯ ವಿಚಾರಗಳು, ಇವೆಲ್ಲವನ್ನ ಕೂಡ ಮಾನದಂಡದಲ್ಲಿ ಇಟ್ಟುಕೊಂಡು ಈಗ CMಗೂ ಕೂಡ ಹೈಕಮಾಂಡ್ ಒಂದ್ ಕಡೆ ಮಾಹಿತಿಯನ್ನ ಕೊಟ್ಟಿದೆ. ಇದರ ಆಧಾರದ ಮೇಲೆ ನಾವು ಕೋಕನ್ನ ಕೊಡ್ತೀವಿ ಅಂತ ಹೇಳಿ. ಯಾರಿಗೆ ಕೋಕ್ ಅನ್ನುವ ಸಾಧ್ಯತೆ ನೋಡೋದಾದ್ರೆ KN ರಾಜಣ್ಣ, ಸಹಕಾರಿ ಸಚಿವರು, ಹಾಗೆ ಅಬಕಾರಿ ಸಚಿವರಾಗಿರುವ RB ತಿಮ್ಮಾಪುರ, ಶಿಕ್ಷಣ ಸಚಿವರಾಗಿರುವ ಮಧು ಬಂಗಾರಪ್ಪ ಅವರಿಗೂ ಕೂಡ ಸಂಪುಟದಿಂದ ಅವರನ್ನ ಕೋಕ್ ಕೊಡುವ ಸಾಧ್ಯತೆ ಇದೆ. ಪೌರಾಡಳಿತ ಸಚಿವ ರಹೀಂ ಖಾನ್, ಕೃಷಿ ಸಚಿವ ಚಲುವರಾಯಸ್ವಾಮಿ, ಆಹಾರ ಸಚಿವರಾಗಿರುವ KH ಮುನಿಯಪ್ಪ ಅವರನ್ನು ಕೂಡ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ. ಗಣಿ ಮತ್ತು ಭೂವಿಜ್ಞಾನ ಸಚಿವರಾಗಿರುವ SS ಮಲ್ಲಿಕಾರ್ಜುನ್, ಸಾಂಖ್ಯಿಕ ಸಚಿವರಾಗಿರುವ D ಸುಧಾಕರ್, ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ಇದರಲ್ಲೇ ಹಾಗಾದ್ರೆ ಯಾರ್ಯಾರಿಗೆ ಅವಕಾಶ ಸಿಗಬಹುದು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಬಳ್ಳಾರಿ ಶಾಸಕರಾಗಿರುವ B ನಾಗೇಂದ್ರ, ಭದ್ರಾವತಿ ಶಾಸಕರಾಗಿರುವ B ಸಂಗಮೇಶ್ವರ್, ಹಳಿಯಾಳ ಶಾಸಕರಾಗಿರುವ RV ದೇಶಪಾಂಡೆ ಅವರಿಗೆ, ಜೊತೆಗೆ KGF ಶಾಸಕಿಯಾಗಿರುವ ರೂಪಾ ಶಶಿಧರ್, ವಿಜಯನಗರ ಶಾಸಕರಾಗಿರುವ M ಕೃಷ್ಣಪ್ಪ, ನರಸಿಂಹರಾಜ ಶಾಸಕರಾಗಿರುವ ತನ್ವೀರ್ ಸೇಠ್ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ, ಪರಿಷತ್ ಸದಸ್ಯ BK ಹರಿಪ್ರಸಾದ್, ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರನ್ನು ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ.